ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಇವತ್ತು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಏನಪ್ಪ ಅಂತಂದರೆ, ಇದ್ಕಿದವರೆ ಬೇಳೆ ಸಾರು ಸೀಸನ್ ಸ್ಪೆಷಲ್ ಮತ್ತು ಎಲ್ರಿಗೂ ಕೂಡ ತುಂಬಾ ಫೇವ್ರೇಟ್ ಆಗಿರುತ್ತೆ. ಇದಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತೇಳಿ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ 1/4 ಇಂಚಷ್ಟು ಶುಂಠಿ, ಮತ್ತು ನಾನು ಇಲ್ಲಿ ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡ್ರನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದೆಲ್ಲನೂ ಕೂಡ ನಾನು ಸಾಂಬಾರು ಪೌಡ್ರನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ಇನ್ನು ಬೇರೆ ಎಲ್ಲ ಉಳಿದ ಮಿಶ್ರಣ ಏನಿರುತ್ತೆ, ಈ ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಇದೆಲ್ಲನೂ ಕೂಡ 1-2 ಸ್ಪೂನ್ ಆಯಿಲ್ನ ಹಾಕಿ ಇದನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ, ಈ ಥರ ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲವೂ ಕೂಡ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. ಇದ್ಕಿದವರೆ ಬೇಳೆಕಾಳು ಸಾರು ಬಂದು ಬರೀ ಮುದ್ದೆ ಮಾತ್ರ ಅಲ್ಲ, ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು, ಮತ್ತು ದೋಸೆ, ಇಡ್ಲಿ ಎಲ್ಲವೂ ಕೂಡ ಒಂಥರ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ಸೀಸನಲ್ಲಿ ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು ಇದಾಗಿರುತ್ತೆ. ಮತ್ತು ಇನ್ನೊಂದು ಪ್ಯಾನ್ನಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವನ್ನ ಹಾಕಿಬಿಟ್ಟು ಈ ಎತ್ಕಿದ ಬೇಳೆ ಏನಿದೆಯಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಅದನ್ನು ಫ್ರೈ ಮಾಡಿರೋದನ್ನ ಒಂದು ಸ್ವಲ್ಪ ಮಸಾಲೆಗೂ ಕೂಡ ಹಾಕ್ತಾಯಿದ್ದೀನಿ. ಏಕೆಂದರೆ ಮಸಾಲೆ ತಿಕ್ನೆಸ್, ಸಾಂಬಾರು ತಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಇದನ್ನು ಎಲ್ಲ ಮಸಾಲೆ ಮಿಶ್ರಣಗಳನ್ನ ಈ ಕುಕ್ಕರಲ್ಲಿ ಹಾಕಿ 1 ವಿಷಲ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಇದು ಬೇಳೆ ಎಲ್ಲ ಕದ್ರೋಗಿ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಉಪ್ಪು ಬೇಕು ನಾನು ಅಷ್ಟೊಂದು ಸೇರಿಸ್ಕೊತಾ ಇದ್ದೀನಿ. ಓಕೆ, ಇಲ್ಲಿಗೆ ಈ ಇದ್ಕಿದ ಬೇಳೆ ಸಾಂಬಾರನ್ನ ರೆಸಿಪಿ ಮುಗಿದಿದೆ. ಹೀಗೆ ನೀವು ಕೂಡ ಈಸಿಯಾಗಿ ಏನೇ ಅಡುಗೆಗಳು ಮಾಡಬೇಕು ಅಂತ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.